ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 17ನೇ ಅಧ್ಯಾಯದ ಅಧ್ಯಯನವನ್ನು ಮಾಡೋಣ. ಯೇಸು ರೂಪಾಂತರ ಬೆಟ್ಟದಲ್ಲಿ ಪ್ರಕಾಶಮಾನ ರೂಪವನ್ನು ಧರಿಸಿದ್ದು ಇದು ಏನನ್ನು ಸೂಚಿಸುತ್ತದೆ? ಹಾಗೂ ದೆವ್ವ ಪೀಡಿತ ಬಾಲಕನು, ಮೀನಿನ ಬಾಯಿಂದ ತೆರಿಗೆ ಹಣ, ಈ ವಿಷಯಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳೋಣ ಮತ್ತು ಅದಕ್ಕೆ ವಿಧೇಯರಾಗಿರೋಣ. ದೇವರಾತ್ಮನ ಬಲದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕೀರ್ತನೆಗಳು 118, 8ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 17ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 17ನೇ ಅಧ್ಯಾಯದ ಮುಖ್ಯಾಂಶಗಳು: ಯೇಸು ಪ್ರಕಾಶ ರೂಪವನ್ನು ಧರಿಸಿದ್ದು, ದೆವ್ವ ಪೀಡಿತನಾದ ಹುಡುಗನು, ನಂಬಿಕೆಯಿಲ್ಲದ ಶಿಷ್ಯರು, ಯೇಸು ಅದ್ಭುತವನ್ನು ಮಾಡಿ ತೆರಿಗೆ ಕೊಟ್ಟದ್ದು, ಯೇಸು ಪ್ರಕಾಶ ರೂಪವನ್ನು ಧರಿಸಿದ್ದು ಎಂಬುದಾಗಿದೆ. ಪ್ರಿಯರೇ, ನಾವು ಹಿಂದೆ ಹೇಳಿದಂತೆ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 28ನೇ ವಚನವು ಈ ಅಧ್ಯಾಯಕ್ಕೆ ಸೇರಿದ್ದಾಗಿರುತ್ತದೆ. ಅದನ್ನು ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 28ನೇ ವಚನ: ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಮಾತು ಅಪೊಸ್ತಲರಿಗೆ ಯೇಸುವಿನ ಪ್ರಕಾಶ ರೂಪ ಧರಿಸಿದ್ದರಲ್ಲಿ ಪೂರ್ತಿಯಾಯಿತು. ಈ ರೂಪಾಂತರವು ಮನುಷ್ಯಕುಮಾರನು ತನ್ನ ರಾಜ್ಯದೊಡನೆ ಬರುವ ಚಿತ್ರಣವಾಗಿದೆ. ಯೇಸು ಇಲ್ಲಿ ತನ್ನ ರೂಪಾಂತರದ ಸಂದರ್ಭದ ಕುರಿತಾಗಿ ಹೇಳಿದ್ದಾನೋ ಎಂಬುದಾಗಿ ಯಾರಾದರೂ ಕೇಳಬಹುದು. ಈ ರೂಪಾಂತರದ ಸಮಯದಲ್ಲಿ ಅಲ್ಲಿದ್ದವರಲ್ಲಿ ಪೇತ್ರನೂ ಒಬ್ಬನು. ಅವನು ಹೀಗೆ ಬರೆಯುತ್ತಾನೆ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂಥ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನ ಮಾನಗಳನ್ನು ಹೊಂದಿದನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಎಂಬುದಾಗಿ. ಯೇಸುವಿನ ಮಾತು ಅಪೊಸ್ತಲರಲ್ಲಿ ಆ ದಿನದಲ್ಲಿ ಹೇಗೆ ನಿಜವಾಯಿತು? ಕರ್ತನಾದ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ರೂಪಾಂತರ ಹೊಂದಿದಾಗ ಅಲ್ಲಿದ್ದ ಆತನ 3 ಮಂದಿ ಶಿಷ್ಯರಲ್ಲಿ ಈ ಮಾತು ನೆರವೇರಿತು. ಪ್ರಿಯರೇ, ಈ ರೂಪಾಂತರದ ಘಟನೆಯು ರಾಜ್ಯದ ಸೂಕ್ಷ್ಮ ಚಿತ್ರಣವಾಗಿದೆ ಮತ್ತು ಸೀಮೋನ್ ಪೇತ್ರನು ಇದನ್ನು ಹೌದೆಂದು ದೃಢಪಡಿಸುತ್ತಾನೆ. ಯೋಹಾನನ ಸುವಾರ್ತೆ ಬಿಟ್ಟು ಇತರ 2 ಸುವಾರ್ತೆಗಳಲ್ಲೂ ಈ ಘಟನೆಯು ದಾಖಲಾಗಿದೆ. ಈಗ ನಾನು ಹೇಳುವ ಮಾತು ನಿಮಗೆ ಆಶ್ಚರ್ಯದಾಗಿ ಕಾಣಬಹುದು. ಯೇಸುವಿನ ರೂಪಾಂತರವು ಯೇಸುವಿನ ದೈವತ್ವವನ್ನು ಸಿದ್ಧಪಡಿಸುವುದಿಲ್ಲ, ಅದು ಕ್ರಿಸ್ತನ ಮಾನವತ್ವವನ್ನು ತೋರಿಸುತ್ತದೆ. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಕ್ರಿಸ್ತನ ದೈವತ್ವಕ್ಕೆ ಮಹತ್ವ ಕೊಟ್ಟಿರುವುದರಿಂದ ಈ ರೂಪಾಂತರದ ಘಟನೆಯನ್ನು ಅವನು ಬರೆಯದೇ ಬಿಟ್ಟಿದ್ದಾನೆ. ಕರ್ತನಾದ ಯೇಸು ಪ್ರಕಾಶ ರೂಪ ಧರಿಸಿದ ಈ ಘಟನೆಯು ಆತನ ಮಾನವತ್ವ ಆಧಾರ ಮಾತ್ರವಲ್ಲದೆ ಮಾನವರ ನಿರೀಕ್ಷೆಯೂ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ಅಲ್ಲಿ ನಾವು ಕಂಡ ಮಹಿಮಾರೂಪದ ಯೇಸುವು ನಾನು ನೀನು ಒಂದು ದಿನ ಹೊಂದಲಿರುವ ಪ್ರಭಾವದ ರೂಪವನ್ನು ಸೂಚಿಸುವನಾಗಿದ್ದಾನೆ. ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಎಂಬುದೇ. ಕ್ರಿಸ್ತನ ಹಾಗೆ ಆಗುವ ಮಹಿಮೆಯ ಅನುಭವ ಪ್ರತಿಯೊಬ್ಬ ಕ್ರೈಸ್ತನಿಗೂ ದೊರಕಲಿದೆ. ಕರ್ತನಾದ ಯೇಸು ಆತನ ಮರಣ ಪುನರುತ್ಥಾನಗಳಿಗಿಂತ ಮೊದಲು ಮಹಿಮಾ ರೂಪ ಧರಿಸಿದನು. ಮತ್ತಾಯ, ಮಾರ್ಕನ ಸುವಾರ್ತೆಗಳಿಲ್ಲದ
ವಿವರವನ್ನು ಲೂಕನು ತನ್ನ ಸುವಾರ್ತೆಯಲ್ಲಿ ಬರೆದಿದ್ದಾನೆ. ಯಾಕಂದರೆ ಅವನು ಯೇಸುವಿನ ಮಾನವತ್ವಕ್ಕೆ ಪ್ರಾಶಸ್ತ್ಯ ಕೊಟ್ಟು ಬರೆದನು. ಮುಂದಕ್ಕೆ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು ಎಂಬುದಾಗಿ ನೋಡುವಾಗ ಬೆಳಕು ಹೊರಗಿನಿಂದ ಆತನ ಮೇಲೆ ಬಿದ್ದ ಹಾಗಿರದೆ ಆತನ ಒಳಗಿನಿಂದ ಪ್ರಭಾವದ ಬೆಳಕು ಹೊರಹೊಮ್ಮುತ್ತಿತ್ತು. ಆದಾಮ ಹವ್ವನವರು ಪಾಪದಲ್ಲಿ ಬೀಳುವ ಮೊದಲು ಏದೇನ್ ತೋಟದಲ್ಲಿದ್ದಾಗ ಅವರನ್ನು ಈ ರೀತಿಯ ಪ್ರಭೆಯು ಆವರಿಸಿದ್ದಿರಬಹುದು. ಪಾಪ ಮಾಡಿದ ಮೇಲೆ ಅವರಿಗೆ ತಾವು ಬೆತ್ತಲೆಯಾಗಿದ್ದೇವೆಂಬುದು ತಿಳಿಯಿತು. ಅಂದರೆ ಅವರು ಅದಕ್ಕಿಂತ ಮೊದಲು ಈ ರೀತಿಯ ಬೆಳಕಿನಿಂದ ಒದಗಿಸಲ್ಪಟ್ಟಿದ್ದರು. ಇಲ್ಲಿ ಯೇಸುವಿನ ಮಾನವತ್ವವು ಪ್ರಕಾಶಗೊಂಡಿತು. ಇದರಿಂದಾಗಿ ಆತನು ಪರಿಪೂರ್ಣ ಮಾನವನೆಂಬುದು ಪ್ರಕಟವಾಯಿತು. ಪ್ರಿಯರೇ, ರೂಪಾಂತರಗೊಳ್ಳುವುದು ಎಂಬುದು ಆಸಕ್ತಿಯ ಶಬ್ದವಾಗಿದೆ. ಇದರ ಮೂಲ ಪದದ ಅರ್ಥವು ರೂಪ ಅಥವಾ ರಚನೆಯಲ್ಲಾಗುವ ಬದಲಾವಣೆ ಎಂದಾಗುತ್ತದೆ. ಇದೇ ರೂಪಾಂತರ ಕ್ರಿಯೆಯಿಂದಾಗಿ ಕಂಬಳಿ ಹುಳವು ಅಂದವಾದ ಚಿಟ್ಟೆಯಾಗಿ ರೂಪಾಂತರಗೊಳ್ಳುತ್ತದೆ. ಈಗ ನನಗಿರುವ ಬಲಹೀನತೆಗಳಿಂದೊಡಗೂಡಿದ ದೇಹವು ಒಂದು ದಿನ ರೂಪಾಂತರಗೊಳ್ಳುತ್ತದೆ. ಕ್ರಿಸ್ತನ ಬರೋಣದ ಸಮಯದಲ್ಲಿ ಜೀವದಲ್ಲಿರುವ ವಿಶ್ವಾಸಿಗಳು ಕೂಡ ರೂಪಾಂತರಗೊಳ್ಳುತ್ತಾರೆ. ಇದು ಮಾನವರ ನಿರೀಕ್ಷೆಯಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಮೋಶೆಯು ಏಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು ಎಂಬುದಾಗಿ. ಪ್ರಿಯರೇ, ಮೋಶೆಯು ಧರ್ಮಶಾಸ್ತ್ರಕ್ಕೆ ಸಂಕೇತವಾಗಿದ್ದನು. ಎಲಿಯನು ಪ್ರವಾದಿಗಳ ಪ್ರತಿನಿಧಿಯಾಗಿದ್ದನು. ಮೋಶೆಯು ಸತ್ತು ಹೋಗಿದ್ದನು. ಏಲಿಯನು ಬೆಂಕಿಯ ರಥದ ಮುಖಾಂತರ ಮೇಲಕ್ಕೇರಿದ್ದನು. ಅವರು ಯೆರೂಸಲೇಮಿನಲ್ಲಿ ಯೇಸುವಿಗೆ ಬರಲಿದ್ದ ಮರಣದ ಕುರಿತಾಗಿ ಮಾತನಾಡುತ್ತಿದ್ದರೆಂದು ಲೂಕನು ಹೇಳುತ್ತಾನೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತನಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಏಲಿಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತನಾಡುತ್ತಿದ್ದರು ಎಂಬುದೇ. ಪ್ರಿಯರೇ, ಧರ್ಮಶಾಸ್ತ್ರವು ಪ್ರವಾದಿಗಳು ಯೇಸುವಿನ ಮರಣಕ್ಕೆ ಸಾಕ್ಷಿಗಳಾಗಿದ್ದರು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನವನ್ನು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು ಎಂಬುದೇ. ಸೀಮೋನ್ ಪೇತ್ರನು ಮಾತನಾಡಲಿಕ್ಕಿರುವ ಯಾವ ಅವಕಾಶವನ್ನು ಕಳೆದುಕೊಳ್ಳುತ್ತಿರಲಿಲ್ಲ. ಪ್ರತಿಯೊಂದು ಸಂದರ್ಭವೂ ಅವನಿಗೆ ಮಾತನಾಡುವ ಸುಸಂದರ್ಭವಾಗಿರುತ್ತಿತ್ತು. ಅವನು ಪ್ರತಿ ಸಾರಿ ಮಾತನಾಡಿದಾಗಲೂ ಅದು ಸಾಮಾನ್ಯವಾಗಿ ತಪ್ಪು ಮಾತೇ ಆಗಿರುತ್ತಿತ್ತು. ಪ್ರಿಯರೇ, 50ಮ ದಿನದ ತನಕ ಇಲ್ಲಿಯೂ ಕೂಡ ಅವನು ತಪ್ಪಾಗಿ ಮಾತನಾಡಿದನು. ಅವನು ಸುಮ್ಮನಿರಬಹುದಾಗಿತ್ತು. ಆತನನ್ನು ದೇವರೇ ಖಂಡಿಸಿದ ಹಾಗಿತ್ತು. ಯಾಕಂದರೆ ಅವನು ಯೇಸುವನ್ನು ಮೋಶೆ ಎಲಿಯರಿಗೆ ಸಮಾನವಾಗಿ ಮಾಡಿದನು. ಲೂಕನು ಪೇತ್ರನ ಈ ರೀತಿಯ ಮಾತಿಗೆ ವಿವರಣೆ ಕೊಡುತ್ತಾನೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 33ನೇ ವಚನ ನೋಡಿರಿ. ತಾನಂದದ್ದು ತನಗೇ ಗೊತ್ತಾಗಲಿಲ್ಲ ಎಂದು. ಪ್ರಿಯರೇ, ಅನೇಕ ಮಂದಿ ಈ ರೀತಿ ತಾವು ಏನು ಮಾತನಾಡುತ್ತೇವೆಂದು ತಿಳಿಯದೆ ಮಾತನಾಡುತ್ತಾರೆ. ಪೇತ್ರನಿಗೆ ಗದರಿಕೆ ಸಿಕ್ಕಿತು. ಅವನು ಸುಮ್ಮನಿರಬೇಕಾಗಿತ್ತು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನವನ್ನು. ಹೀಗೆ ಮಾತನಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಮಗನಾದ ಯೇಸುವಿನ ಕುರಿತು ತಂದೆಯಾದ ದೇವರ ಸಾಕ್ಷಿಯಾಗಿತ್ತು. ಪ್ರಕಟಣೆಯ ವಿಚಾರದಲ್ಲಿ ಯೇಸುವಿನ ಮಾತೇ ಅಂತಿಮವಾಗಿದೆ. ಮೋಶೆ
ಎಲಿಯ ಪ್ರವಾದಿಗಳು ಹೇಳುವುದೆಲ್ಲ ಉತ್ತಮವಾದದ್ದೇ ಇರಬಹುದು. ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ ಎಂದು. ಪ್ರಿಯರೇ, ಮಾನವರಿಗೆ ದೇವರ ಅಂತಿಮ ಪ್ರಕಟಣೆಯಾಗಿ ಈ ಲೋಕಕ್ಕೆ ಬಂದಾತನು ಮಗನೇ. ಈಗ ತಂದೆಯಾದ ದೇವರು ನುಡಿದ ಈ ಅದ್ಭುತವಾದ ಮಾತನ್ನು ಗಮನಿಸಿರಿ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ. ಪರಲೋಕದಿಂದ ಒಂದು ವಾಣಿ ಕೇಳಿಸಿ, ದೇವರು ನಿನ್ನನ್ನು ಮೆಚ್ಚಿದ್ದಾನೆಂದು ಎಂದಾದರೂ ಹೇಳಿದ್ದುಂಟೆ? ನನಗಂತೂ ಎಂದೂ ಹೇಳಿದ್ದಿಲ್ಲ, ಬೇರೆ ಯಾರಿಗಾದರೂ ಹೇಳಿದ್ದಿಲ್ಲ. ದೇವರಿಗೆ ಮೆಚ್ಚುಗೆಯಾದವನಾಗಿರುವವನು ಕರ್ತನಾದ ಯೇಸು ಮಾತ್ರವೇ ಆಗಿದ್ದಾನೆ. ನಾವು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಸೇರದ ಹೊರತು ದೇವರ ಸಮೀಪಕ್ಕೆ ಎಂದಿಗೂ ಬರಲಾರೆವು. ನಾವು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವಾಗ ನಾವು ಕ್ರಿಸ್ತನ ಶರೀರದೊಂದಿಗೆ ಸೇರಿಸಲ್ಪಡುತ್ತೇವೆ. ದೇವರು ಮೆಚ್ಚಿರುವಾತನು ಯೇಸು ಕ್ರಿಸ್ತನು ಮಾತ್ರವೇ ಮತ್ತು ಈ ಮೆಚ್ಚಿರುವಾತನಲ್ಲಿ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 6 ಮತ್ತು 8ನೇ ವಚನವನ್ನು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲ ಬಿದ್ದರು. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿರಿ, ಹೆದರಬೇಡಿರಿ ಅಂದನು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತಕ್ಕೆ ಒಂದು ಉತ್ತಮ ಧ್ಯೇಯವಾಕ್ಯ ಬೇಕೋ? ಯೇಸು ಮಾತ್ರವೇ ಎಂಬುದು ಒಳ್ಳೆಯದು. ಆತನೇ ಸಕಲ ಅಧಿಕಾರವುಳ್ಳವನು. ಈ 2 ಶಬ್ದಗಳನ್ನು ನೆನಪಿನಲ್ಲಿಡಿರಿ. ಯೇಸು ಮಾತ್ರವೇ, ಇದು ನಮ್ಮೆಲ್ಲರಿಗೂ ಉತ್ತಮ ಧ್ಯೇಯವಾಕ್ಯವೇ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು ಎಂಬುದೇ. ಪುನರುತ್ಥಾನದವರೆಗೆ ಯಾಕೆ ಕಾಯಬೇಕು? ಆಗ ಮಾತ್ರ ಯಾಕೆ ಹೇಳಬಹುದು? ಪ್ರಿಯರೇ, ಯಾಕಂದರೆ ಅದು ಸುವಾರ್ತೆಯ ಒಂದು ಭಾಗವಾಗಿದೆ. ಯೇಸು ಯಾರು ಎಂಬುದಾಗಿ ಅದು ತಿಳಿಸುತ್ತದೆ. ಆತನು ದೇವರ ಪರಿಪೂರ್ಣ ಕುರಿಮರಿಯಾಗಿದ್ದಾನೆ. ಆತನು 3 ವರ್ಷಗಳವರೆಗೆ ಪರೀಕ್ಷಿಸಲ್ಪಟ್ಟಿದ್ದಾನೆ. ಈಗ ಆತನು ಲೋಕದ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಸಾಯಲು ಹೋಗುವ ದಾರಿಯಲ್ಲಿದ್ದಾನೆ. ದೇವರಿಗೆ ಕಳಂಕವಿಲ್ಲದ ಕುರಿಯೊಂದು ಬೇಕಾಗಿತ್ತು. ಯೇಸು ಪಾಪವಿಲ್ಲದವನಾದ್ದರಿಂದ ಮಾನವರ ಬದಲಾಗಿ ಪ್ರಾಣ ಕೊಡಲು ಆತನೊಬ್ಬನೇ ಯೋಗ್ಯನಾಗಿದ್ದನು. ಆತನು ತನ್ನ ಪರಿಪೂರ್ಣ ಮಾನವತ್ವದೊಂದಿಗೆ ಪ್ರಕಾಶ ರೂಪ ಧರಿಸಿದನು. ಆತನು ಮಾನವರ ನಿರೀಕ್ಷೆಯಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ವಿಜ್ಞಾನದಲ್ಲಿ ಆಗಲಿ ಶಿಕ್ಷಣದಲ್ಲಿ ಆಗಲಿ ಮಾನವರ ನಿರೀಕ್ಷೆ ಇರುವುದಿಲ್ಲ. ಇವೆರಡರಿಂದಲೂ ನಮಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಅವುಗಳಿಂದ ಬೃಹತ್ ಸಮಸ್ಯೆಗಳೇ ಹುಟ್ಟಿಕೊಂಡಿದ್ದು ನಮಗೆ ಅವುಗಳನ್ನು ಹೇಗೆ ನಿಭಾಯಿಸುವುದೆಂದು ತಿಳಿಯದಾಗಿದೆ. ಮಾನವನ ಹೊಸ ವಿಜ್ಞಾನದ ಆವಿಷ್ಕಾರಗಳಿಂದಾಗಿ ಅನೇಕ ಹೊಸ ರೀತಿಯ ಸಮಸ್ಯೆಗಳೇ ಉಂಟಾಗಿವೆ. ಅವರು ಫ್ರಾಂಕೆನ್ಸ್ಟೈನ್ ರಾಕ್ಷಸರನ್ನು ಸೃಷ್ಟಿಸಿದ್ದಾರೆ ಮತ್ತು ಅವರೊಂದಿಗೆ ಏನು ಮಾಡಬೇಕೆಂದು ನಮಗೆ ತಿಳಿದಿಲ್ಲ. ಉದಾಹರಣೆಗೆ, ಅವರು ಮಿಚಿಗನ್ನ ಡೆಟ್ರಾಯಿಟ್ನಲ್ಲಿ ಒಂದು ಸಣ್ಣ ಗ್ಯಾಸೋಲಿನ್ ಬಗ್ಗೆಯನ್ನು ಕಂಡುಹಿಡಿದಿದ್ದಾರೆ. ಅದು ಗಾಳಿಯನ್ನು ಕಲುಷಿತಗೊಳಿಸುವ ಮೂಲಕ ಮತ್ತು ಎಲ್ಲ ಹೆದ್ದಾರಿಗಳನ್ನು ಮುಚ್ಚಿ ಹಾಕುವ ಮೂಲಕ ನಮಗೆ ಬಹಳಷ್ಟು ತೊಂದರೆ ನೀಡುತ್ತಿದೆ. ವಿಜ್ಞಾನವು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ. ನನ್ನ ಮಾತನ್ನು ನಂಬಿರಿ ಸ್ನೇಹಿತರೆ, ವಿಜ್ಞಾನವು ಮಾನವನ ಸಮಸ್ಯೆಗಳನ್ನು ಪರಿಹರಿಸಲಾರದು. ಲೋಕಕ್ಕೆ ನಿಜ ನಿರೀಕ್ಷೆ ಕೊಡುವಂತಾದು ಒಬ್ಬ ವ್ಯಕ್ತಿಯೇ. ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನನ್ನು ಪ್ರಿಯ ಮಿತ್ರನೇ ನೀನು ತಿಳಿದುಕೋ. ಆತನು ಒಬ್ಬನೇ ನಿನ್ನ ನಿರೀಕ್ಷೆಯಾಗಿದ್ದಾನೆ. ಮುಂದುವರೆದು ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನವನ್ನು. ಆಗ ಆತನ ಶಿಷ್ಯರು, ಎಲಿಯನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಇದು ಹೇಗೆ ಎಂದು ಕೇಳಿದರು ಎಂಬುದೇ. ಪ್ರಿಯರೇ, ಇದು ಆಸಕ್ತಿಕರವಾದ ಮಾತಾಗಿದೆ.
ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಆತನು, ಎಲಿಯನು ಬರುವುದು ನಿಜ, ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು ಎಂಬುದೇ. ಮಲಾಕಿಯನ ಪ್ರವಾದನೆಯಲ್ಲಿ ನುಡಿದ ಮಾತನ್ನು ಯೇಸು ದೃಢಪಡಿಸಿದನು. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಎಲಿಯನು ಬಂದು ಹೋದನು, ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಮಾತಿನಿಂದಾಗಿ ಅನೇಕರ ಮನಸ್ಸಿನಲ್ಲಿ ಸ್ಥಾನಿಕನಾದ ಯೋಹಾನನ ಕುರಿತಾಗಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಅವನು ನಿಜವಾಗಿ ಎಲಿಯನಾಗಿದ್ದಾನೋ ಎಂಬುದಾಗಿ. ಈ ಕುರಿತಾಗಿ ನಾವು ಮತ್ತಾಯ 11ರಲ್ಲಿ ನೋಡಿದ್ದೇವೆ. ಯೇಸು ಕ್ರೂಜೆಯಲ್ಲಿ ಸಾಯಬೇಕಾಗಿತ್ತು. ಯಾಕಂದರೆ ಸ್ಥಾನಿಕನಾದ ಯೋಹಾನನು ಎಲಿಯನಲ್ಲ. ಎಲಿಯನು ಯೇಸು ತನ್ನ ರಾಜ್ಯವನ್ನು ಸ್ಥಾಪಿಸುವುದರ ಮುನ್ನ ಬರಬೇಕಾಗಿದೆ. ಯೇಸು ಹೇಳುವುದೇನೆಂದರೆ, ಅವರು ತನ್ನನ್ನು ಅರಸನೆಂದು ಒಪ್ಪಿಕೊಳ್ಳುವುದಾದರೆ ಯೋಹಾನನು ಎಲಿಯನೇ ಆಗಿದ್ದಾನೆ ಎಂದು. ಇದು ಹೇಗೆ ಎಂದು ಕೇಳಬೇಡಿರಿ. ನಾನು ಸತ್ಯವೇದವು ತಿಳಿಸುವುದನ್ನೇ ಹೇಳುತ್ತಿದ್ದೇನೆ. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂಬುದಾಗಿ ನೋಡುವಾಗ ಯೇಸು 2ನೆಯ ಬಾರಿ ತಾನು ಹೊಂದಲಿರುವ ಕ್ರೂಜೆಯ ಮರಣದ ಕುರಿತಾಗಿ ಹೇಳಿದ್ದು. ಮುಂದುವರೆದು ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 13ನೇ ವಚನವನ್ನು. ಆಗ ಸ್ಥಾನಿಕನಾದ ಯೋಹಾನನ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ತಿಳುಕೊಂಡರು ಎಂಬುದೇ. ಪ್ರಿಯರೇ, ಮುಂದಕ್ಕೆ ದೆವ್ವ ಪೀಡಿತನಾದ ಬಾಲಕನು ಎಂಬ ವಿಚಾರವನ್ನು ನೋಡೋಣ. ಇಲ್ಲಿ ಪರಲೋಕ ರಾಜ್ಯದ ಒಂದು ಪರಿಸ್ಥಿತಿ ಕಂಡುಬರುತ್ತದೆ. ಈ ದಿನಗಳಲ್ಲಿಯೂ ಈ ರೀತಿ ಇರುತ್ತದೆ. ಇದರಲ್ಲಿ ಸಭೆಯು ಹೇಗೆ ಸೇರಿಕೊಂಡಿದೆ? ಯೇಸುವಿನೊಂದಿಗೆ ರೂಪಾಂತರ ಬೆಟ್ಟಕ್ಕೆ ಬಂದಿರದ ಇತರ ಶಿಷ್ಯರಿರುವ ಬೆಟ್ಟದ ಬುಡಕ್ಕೆ ಬನ್ನಿರಿ, ಅಲ್ಲೇನಾಗುತ್ತದೆ ಎಂಬುದಾಗಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು. ಅವನು ಮೂರ್ಛಾರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದಿದ್ದೇನೆ, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೇ ಹೋಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿನ ಗಮನಕ್ಕೆ ತಂದ ಅತಿ ದುರದೃಷ್ಟದ ಸಂಗತಿ ಇದಾಗಿರಬೇಕು. ಇದು ಒಂದು ದುಃಖಕರವಾದ ಸಂಗತಿಯೂ ಆಗಿದೆ. ಯಾಕಂದರೆ ಶಿಷ್ಯರು ಶಕ್ತಿ ಇಲ್ಲದವರಾಗಿ ಕಂಡುಬಂದರು. ದೆವ್ವ ಪೀಡಿತವಾದ ಕ್ರಮ ತಪ್ಪಿದ ಲೋಕದಲ್ಲಿನ ಸಭೆಯ ಸ್ಥಿತಿಯು ಇದೇ ಆಗಿದೆ. ಈ ವಿಚಿತ್ರ ಜಗತ್ತಿನಲ್ಲಿ ಸಭೆಯು ಯಾಕೆ ಶಕ್ತಿಹೀನವಾಗಿದೆ? ಸಭೆಯ ವಶದಲ್ಲಿ ತಕ್ಕಷ್ಟು ಜ್ಞಾನವಾಗಲಿ, ವಿಧಾನವಾಗಲಿ, ಬೇಕಾದಷ್ಟು ಹಣವಾಗಲಿ ಇಲ್ಲವೇ? ಇವೆಲ್ಲವೂ ಇವೆ. ಆದರೆ ಸಭೆಗೆ ಅವಶ್ಯವಾದದ್ದು ಇವುಗಳಲ್ಲ. ಈ ಮನುಷ್ಯನು ಯೇಸುವಿಗೆ ಹೇಳುತ್ತಾನೆ, ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದಿದ್ದೇನೆ, ಆದರೆ ಅವರು ವಾಸಿ ಮಾಡಲಾರದೆ ಹೋದರು ಎಂಬುದು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನವನ್ನು. ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬನ್ನಿರಿ ಅಂದನು ಎಂಬುದೇ. ಪ್ರಿಯರೇ, ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ಎಂಬುದಾಗಿ ನೋಡುವಾಗ ಈ ದಿನಗಳಲ್ಲಿ ನಮ್ಮ ಸಭೆಗೂ ವೈಯಕ್ತಿಕವಾಗಿ ನಮಗೂ ಆತನಿಂದ ಇದೇ ಮಾತು ಬರಬಹುದು. ಅವನನ್ನು ಇಲ್ಲಿ ನನ್ನ ಬಳಿಗೆ ತನ್ನಿರಿ ಎಂಬುದಾಗಿ ನೋಡುವಾಗ ಯೇಸು ಶ್ರೇಷ್ಠ ವೈದ್ಯನು. ನಿನ್ನ ಸಮಸ್ಯೆಯನ್ನು ಆತನ ಬಳಿಗೆ ಕೊಂಡು ಹೋಗು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 18ನೇ ವಚನವನ್ನು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು ಎಂಬುದಾಗಿ. ಪ್ರಿಯರೇ, ಯೇಸು ತನ್ನ ಶಿಷ್ಯರನ್ನು ಗದರಿಸಿದನು, ಬಳಿಕ ದೆವ್ವವನ್ನು ಗದರಿಸಿದನು. ಯೇಸು ಗುಣಪಡಿಸಿದ ದೆವ್ವ ಪೀಡಿತರಲ್ಲಿ ಇದೇ ಅತಿ ಕೆಟ್ಟದಾಗಿತ್ತು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ.
ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂತಾದು ಒಂದೂ ಇರುವುದಿಲ್ಲ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ನಿಮ್ಮ ಕೈಯಿಂದಾಗದಂತಾದು ಒಂದೂ ಇರುವುದಿಲ್ಲ ಎಂಬುದಾಗಿ ನೋಡುವಾಗ ದೇವರ ಚಿತ್ತಾನುಸಾರವಾದದ್ದು ಯಾವುದೂ ನಿಮಗೆ ಅಸಾಧ್ಯವಲ್ಲ. ಈ ಹುಡುಗನು ದೆವ್ವದಿಂದ ಬಿಡುಗಡೆ ಹೊಂದಬೇಕೆಂಬುದು ದೇವರ ಚಿತ್ತವಾಗಿತ್ತು. ಶಿಷ್ಯರಿಗೆ ಅವನನ್ನು ಗುಣಪಡಿಸಲು ಯಾಕೆ ಆಗಲಿಲ್ಲ? ಯಾಕಂದರೆ ಅವರಲ್ಲಿ ತಕ್ಕ ನಂಬಿಕೆ ಇರಲಿಲ್ಲ. ಮುಂದುವರಿದು ನಾವು ನೋಡುತ್ತೇವೆ, ಯೇಸು ತನ್ನ ಮರಣ ಪುನರುತ್ಥಾನಗಳನ್ನು ತಿರುಗಿ ಪ್ರಕಟಿಸಿದ್ದು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸಿರಿ. ಅವರು ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಿ ಕೊಡಲ್ಪಡುವನು. ಅವರು ಆತನನ್ನು ಕೊಲ್ಲುವರು, ಸತ್ತ 3ನೆಯ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ಅದನ್ನು ಕೇಳಿ ಅವರು ಬಹಳ ದುಃಖಪಟ್ಟರು ಎಂಬುದೇ. ಪ್ರಿಯರೇ, ಯೇಸು ತನ್ನ ಶಿಷ್ಯರೊಂದಿಗೆ ತನ್ನ ಮರಣ ಪುನರುತ್ಥಾನಗಳ ಕುರಿತಾಗಿ 3ನೇ ಬಾರಿ ತಿಳಿಸುತ್ತಿದ್ದಾನೆ. 1ನೇ ಸಾರಿ ತಿಳಿಸಿದ್ದು ಅವರು ಫಿಲಿಪ್ಪನ ಕೈಸರಿಯದಲ್ಲಿದ್ದಾಗ. ಈಗ ಅವರು ಗಲಿಲಾಯದಲ್ಲಿ ಯೆರೂಸಲೇಮಿಗೆ ಹೋಗುವ ದಾರಿಯಲ್ಲಿದ್ದರು. ಇಲ್ಲಿ ಆತನು ಪುನೊಮ್ಮೆ ಹೇಳುತ್ತಾನೆ. ಶಿಷ್ಯರು ಇದನ್ನು ಕೇಳಿ ದುಃಖ ಪಡುವುದಲ್ಲದೆ ಬೇರೇನು ಮಾಡಲಾರದವರಾಗಿದ್ದರು. ಮುಂದಕ್ಕೆ ನಾವು ಮೀನಿನ ಬಾಯಿಯಿಂದ ತೆರಿಗೆಯ ಹಣ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅವರು ಕಪೆರ್ನೌಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೇ ಎಂದು ಕೇಳಲು ಅವನು, ಹೌದು, ಸಲ್ಲಿಸುವನು ಅಂದನು ಎಂಬುದೇ. ಪ್ರಿಯರೇ, ತೆರಿಗೆ ಅಂದರೆ ದೇವಾಲಯದ ನಿರ್ವಹಣೆಗಾಗಿ ವಾರ್ಷಿಕವಾಗಿ ತೆರತಕ್ಕ ಕಾಣಿಕೆ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಪೇತ್ರನು ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಸೀಮೋನ, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೇ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು ಎಂಬುದೇ. ಯೇಸು ಪೇತ್ರನಿಗಿಂತ ಮೊದಲೇ ತಾನೇ ಮಾತನಾಡಿದ್ದನ್ನು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ ನೋಡಿರಿ. ಅವನು ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸು ಅವನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲವಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ರಾಜ ಮನೆತನದವರು ತೆರಿಗೆ ಸಲ್ಲಿಸಬೇಕಾಗಿಲ್ಲವೆಂಬುದನ್ನು ಯೇಸು ಪೇತ್ರನಿಗೆ ತಿಳಿಯಪಡಿಸುತ್ತಿದ್ದಾನೆ. ಅದರಂತೆ ದೇವರ ಮಗನಾದ ತಾನೂ ಕೂಡ ದೇವರ ಮನೆಯ ನಿರ್ವಹಣೆಗಾಗಿ ತೆರಿಗೆ ಕೊಡಬೇಕಾದ ಅಗತ್ಯವಿಲ್ಲ ಎಂದನು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 27ನೇ ವಚನವನ್ನು, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು. ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ತೆರಿಗೆ ಹಣವನ್ನು ಕಂಡುಕೊಳ್ಳುವ ಆತನ ವಿಧಾನವು ನಿಜಕ್ಕೂ ಅದ್ವಿತೀಯವಾದದ್ದಾಗಿತ್ತು. ಆದಾಮನು ಕಳಕೊಂಡದ್ದನ್ನೆಲ್ಲ ತಾನು ತಿರುಗಿ ಸ್ಥಾಪಿಸಿದ್ದೇನೆಂಬುದನ್ನು ಯೇಸು ತೋರಿಸಿಕೊಟ್ಟನು. ಸೃಷ್ಟಿಯ ಜೀವಿಗಳು ಕೂಡ ಆತನಿಗೆ ವಿಧೇಯವಾಗಿದ್ದವು. ಪೇತ್ರನು ಆ ಮೀನು ಆತನ ಅಪ್ಪಣೆಯ ಪ್ರಕಾರ ನಡೆದುಕೊಂಡರು. ದೇವರು ಆದಾಮನಿಗೂ ಸೃಷ್ಟಿಯ ಮೇಲೆ ಇದೇ ತೆರನಾದ ಅಧಿಕಾರವನ್ನು ಕೊಟ್ಟಿದ್ದನು. ಆದರೆ ಅವನು ಪಾಪ ಮಾಡಿದಾಗ ಇದೆಲ್ಲವನ್ನು ಕಳಕೊಂಡನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನವನ್ನು ನೋಡಿರಿ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ರೂಪಾಂತರದ ಘಟನೆಯಲ್ಲಿ ಮಾನವನು ತನ್ನ ಮೂಲ ಉದ್ದೇಶಕ್ಕಾಗಿ
ಪುನಃ ಸ್ಥಾಪಿಸಲ್ಪಟ್ಟನೆಂದು ನೋಡುತ್ತೇವೆ. ಈ ತೆರಿಗೆಯ ಹಣದ ಘಟನೆಯಲ್ಲಿ ಮಾನವನು ತನ್ನ ಮೂಲ ಕಾರ್ಯದಲ್ಲಿ ಪುನಃ ಸ್ಥಾಪಿಸಲ್ಪಟ್ಟನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಆದ್ದರಿಂದ ಆತನ ಮಾತಿಗೆ ವಿಧೇಯರಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ತೋರಿಸಿಕೊಟ್ಟಂಥ ಅದ್ಭುತವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಆತ್ಮನ ಬಲದಲ್ಲಿ ನಮ್ಮನ್ನು ಮುನ್ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರು ನಿನ್ನ ಬಳಿಗೆ ಬಂದು ಬೇಡುವಾಗ ಅವರ ಬಿನ್ನಹಗಳನ್ನು, ಪ್ರಾರ್ಥನೆಗಳನ್ನು ಆಲಿಸಿ ಅವರಿಗೆ ಸದುತ್ತರವನ್ನು ಕೊಟ್ಟು ಸಮಾಧಾನದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮೂರ್ಛೆ ರೋಗದಿಂದ ಬಹಳ ಕಷ್ಟಪಡುತ್ತಿದ್ದ ಹುಡುಗನನ್ನು ಯಾಕೆ ಶಿಷ್ಯರು ವಾಸಿ ಮಾಡಲಾರದೆ ಹೋದರು? ಮೂರ್ಛೆ ರೋಗದಿಂದ ಬಹಳ ಕಷ್ಟಪಡುತ್ತಿದ್ದ ಹುಡುಗನನ್ನು ಯಾಕೆ ಶಿಷ್ಯರು ವಾಸಿ ಮಾಡಲಾರದೆ ಹೋದರು? ಉತ್ತರ: ಯೇಸು ಅವರ ಜೊತೆ ಇಲ್ಲದ್ದರಿಂದ, ಅವರು ಮನುಷ್ಯರಾಗಿರುವುದರಿಂದ, ಅವರ ನಂಬಿಕೆ ಕಡಿಮೆಯಾಗಿರುವುದರಿಂದ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನೀರು ತುಂಬಿರಿ, ಅದನ್ನು ತೋಡಿಕೊಂಡು ಹೋಗಿ ಈಗ ಕೊಡಿರಿ ಎಂದು ಕ್ರಿಸ್ತೇಸು ನೋಡಿದನು. ಕಾನೂರಿನ ಆ ಮದುವೆಯಲ್ಲಿ ಅಬಾನೆಗಳಲ್ಲಿ ನೀರು ತುಂಬಿರಿ, ಅದನ್ನು ತೋಡಿಕೊಂಡು ಹೋಗಿ ಈಗ ಕೊಡಿರಿ ಎಂದು ಕ್ರಿಸ್ತೇಸು ನೋಡಿದನು. ಕಾನೂರಿನ ಆ ಮದುವೆಯಲ್ಲಿ ತುಂಬಿದ ನೀರು ದ್ರಾಕ್ಷಾರಸವಾಗಿ ತೋರಿ ಬಂತು ಯೇಸುವಿನ ದಿವ್ಯ ಮಹಿಮೆಯು. ತುಂಬಿದ ನೀರು ದ್ರಾಕ್ಷಾರಸವಾಗಿ ತೋರಿ ಬಂತು ಯೇಸುವಿನ ದಿವ್ಯ ಮಹಿಮೆಯು. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಅಪ್ಪಣೆಯನ್ನು ಪಾಲಿಸುವ ಸೇವಕರು, ಮಾಡಬೇಕಾದದ್ದನ್ನೇ ಮಾಡುವ ಆಳುಗಳು. ನಾವೆಲ್ಲರೂ ಅಪ್ಪಣೆಯನ್ನು ಪಾಲಿಸುವ ಸೇವಕರು, ಮಾಡಬೇಕಾದದ್ದನ್ನೇ ಮಾಡುವ ಆಳುಗಳು. ನಂಬಿಗಸ್ತರು ಆಶೀರ್ವಾದ ಹೊಂದುವರು, ಧನಿಯ ಸೌಭಾಗ್ಯದಲ್ಲಿ ಸೇರುವರು. ನಂಬಿಗಸ್ತರು ಆಶೀರ್ವಾದ ಹೊಂದುವರು, ಧನಿಯ ಸೌಭಾಗ್ಯದಲ್ಲಿ ಸೇರುವರು. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ,
ಸತ್ಯಗಳು ಹೊಸದಾದದ್ದು, ರುಚಿಕರವಾಗಿ ಬಲ ಸ್ವರೂಪವಾಗಿಯೂ ಜೀವವುಳ್ಳದ್ದು. ಸುವಾರ್ತೆ ಎಂಬ ಕೃಪ ಸತ್ಯಗಳು ಹೊಸದಾದದ್ದು, ರುಚಿಕರವಾಗಿ ಬಲ ಸ್ವರೂಪವಾಗಿಯೂ ಜೀವವುಳ್ಳದ್ದು. ಧರ್ಮಶಾಸ್ತ್ರವೆಂಬ ಪುತ್ತಳಿಯಲ್ಲಿ ತುಂಬಿಸದೆ ಕೃಪೆ ಎಂಬ ಪುತ್ತಳಿಯಲ್ಲಿ ತುಂಬಿಸೋಣ. ಧರ್ಮಶಾಸ್ತ್ರವೆಂಬ ಪುತ್ತಳಿಯಲ್ಲಿ ತುಂಬಿಸದೆ ಕೃಪೆ ಎಂಬ ಪುತ್ತಳಿಯಲ್ಲಿ ತುಂಬಿಸೋಣ. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ. ನಾವು ಶುದ್ಧವಾದ ಜೀವಿತಕ್ಕೆ ಕರೆಯಲ್ಪಟ್ಟ ಬಾನಿಗಳು. ವಾಕ್ಯವೆಂಬ ನೀರನ್ನು ನಮ್ಮಲ್ಲಿ ತುಂಬಿಸೋಣ. ನಾವು ಶುದ್ಧವಾದ ಜೀವಿತಕ್ಕೆ ಕರೆಯಲ್ಪಟ್ಟ ಬಾನಿಗಳು. ವಾಕ್ಯವೆಂಬ ನೀರನ್ನು ನಮ್ಮಲ್ಲಿ ತುಂಬಿಸೋಣ. ಕರ್ತನು ನಮ್ಮನ್ನು ಉಪಯೋಗಿಸುವನು, ಇತರರನ್ನು ಕ್ರಿಸ್ತನ ಬಳಿಗೆ ನಡೆಸೋಣ. ಕರ್ತನು ನಮ್ಮನ್ನು ಉಪಯೋಗಿಸುವನು, ಇತರರನ್ನು ಕ್ರಿಸ್ತನ ಬಳಿಗೆ ನಡೆಸೋಣ. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ. ಅಮಾನಿಗಳಲ್ಲಿ ನೀರು ತುಂಬಿರಿ, ಅದನ್ನು ತೋಡಿಕೊಂಡು ಹೋಗಿ ಈಗ ಕೊಡಿರಿ ಎಂದು ಕ್ರಿಸ್ತೇಸು ನುಡಿದನು. ತಾನ ಊರಿನ ಆ ಮದುವೆಲಿ ಅಮಾನಿಗಳಲ್ಲಿ ನೀರು ತುಂಬಿರಿ, ಅದನ್ನು ತೋಡಿಕೊಂಡು ಹೋಗಿ ಈಗ ಕೊಡಿರಿ ಎಂದು ಕ್ರಿಸ್ತೇಸು ನುಡಿದನು. ತಾನ ಊರಿನ ಆ ಮದುವೆಲಿ ತುಂಬಿದ ನೀರು ದ್ರಾಕ್ಷಾರಸವಾಗಿ ತೋರಿ ಬಂತು ಯೇಸುವಿನ ದಿವ್ಯ ಮಹಿಮೆಯು. ತುಂಬಿದ ನೀರು ದ್ರಾಕ್ಷಾರಸವಾಗಿ ತೋರಿ ಬಂತು ಯೇಸುವಿನ ದಿವ್ಯ ಮಹಿಮೆಯು. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಆಮೆನ್, ಹಲ್ಲೆಲೂಯಾ. ಪ್ರಿಯರೇ, ರೂಪಾಂತರ ಬೆಟ್ಟದಲ್ಲಿ ಯೇಸು ಪ್ರಕಾಶ ರೂಪವನ್ನು ಧರಿಸಿದ್ದು ಈ ಚಿತ್ರಣವು ಆತನ ಮಾನವತ್ವವನ್ನು ತೋರಿಸುತ್ತದೆ. ವಿಶ್ವಾಸಿಗಳಾದ ನಾವೆಲ್ಲರೂ ಆತ್ಮನ ಬಲದಿಂದ ತುಂಬಿದವರಾಗಿರಬೇಕು. ನಾವೆಲ್ಲರೂ ಪರಲೋಕ ನಿವಾಸಿಗಳಾದರೂ ಕೂಡ ಈ ಲೋಕದಲ್ಲಿ ಅಧಿಕಾರಕ್ಕೆ ನಂಬಿಗಸ್ತರಾಗಿರಬೇಕು. ಆದುದರಿಂದ ಅನುದಿನವೂ ದೇವರ ವಾಕ್ಯಗಳನ್ನು ಕೈಕೊಂಡು ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಧ್ಯಾನ? ನೀವು ಆಶೀರ್ವಾದವನ್ನು ಹೊಂದಿಕೊಂಡಿದ್ದೀರಿ ಎಂದು ನಾವು ನಂಬುತ್ತೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.